ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿದರೆ ನಾವು ಬಿಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಮೊದಲಿಗೆ ನೋಡ್ಬೋದು. ಹಾಗೆ ಈ ನಮ್ಮ ಚಾನಲಲ್ಲಿ ಏನೈತೆಲ್ಲ ಬ್ಲೌಸ್ ಕಟ್ಟಿಂಗಿಂದ ಹಿಡಿದು ಸ್ಟಿಚಿಂಗು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ನಾನು ಏನೆಲ್ಲ ವರ್ಕ್ ಮಾಡ್ಲಕತ್ತೀನಿ ಏನೆಲ್ಲ ಟೈಲರಿಂಗ್ ರಿಲೇಟೆಡ್ ವಿಡಿಯೋ ಏನೈತೆಲ್ಲ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಖಂಡಿತವಾಗ್ಲೂ ಯಾರೆಲ್ಲ ಟೈಲರಿಂಗ್ ಸ್ಟಾರ್ಟ್ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂತಹ ಬೇಸಿಕ್ ನಾನು ಏನು ಬೇಕಲ್ಲ ನಾಲೆಜನ್ನು ಅದನ್ನ ನಿಮ್ಮ ಜೊತೆ ನಾನು ಕಲಿತಾ ನಿಮಗೆ ಕಲಿಸ್ತಾ ಹೋಗ್ತಾ ಇರ್ತೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಮೊದಲಿಗೆ ಇಲ್ಲಿ ಎಂಬ್ರಾಯ್ಡಿಂಗ್ ಮಾಡಬೇಕಂತ ಹೇಳಿ ಒಂದು ಬ್ಲೌಸನ್ನು ತೊಗೊಂಡು ಈ ರೀತಿಯಾಗಿ ಫ್ರೇಮ್ಗೆ ನಾನು ಫಿಟ್ ಮಾಡಿದ್ದೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಇದು ಬ್ಲೌಸ್ ಕೊರಳಿನ ಲೆಂತ್ ಬಂದು 10 ಇಂಚ್ ಐತಿ. ಆಮೇಲೆ ಇಲ್ಲಿ ಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ 2.25 ಇಂಚ್ ಬಿಡ್ತನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾನು ಮಾರ್ಕಿಂಗ್ನ ಮಾಡೀನಿ. ನೀವು ಬೇಕಂತಂದರೆ ಯಾವ ಶೇಪ್ ಬೇಕು, ನೀವು ಬೋಟ್ನೆಕ್ ಅಥವಾ ಯಾವುದಾದ್ರೂ ಸೇಪ್ ಬೇಕು ಅಂತಂದರೆ ಹಾಕಿ ಡಿಸೈನ್ ಮಾಡ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಹಾಕಿ ಡ್ರಾ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಫ್ಲವರ್ಸ್ ಒಂದು ಇವಾಗ ನಾನು ಯಾವುದೇ ರೀತಿಯಾಗಿ ಟ್ರೇಸಿಂಗ್ ಅದು ಮಾಡ್ಕೊಂಡಿಲ್ಲ. ಒಂದು ಓನ್ ಆಗಿ ನಾನು ಈ ಡಿಸೈನ್ನ ಮಾಡಬೇಕು, ಯಾವ ರೀತಿಯಾಗಿ ಬರುತ್ತೆ ಅಂದ್ಕೊಂಡು ಮಾಡ್ಲಾಕತ್ತೀನಿ. ಈ ರೀತಿಯಾಗಿ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಫ್ಲವರು ಮತ್ತು ಇಲ್ಲಿ ಲೀಫ್ ಡಿಸೈನ್ ಈ ರೀತಿಯಾಗಿ ಮಾಡ್ಬೇಕಂತೇಳಿ ಅಂದ್ಕೊಂಡು ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಟ್ರೈ ಮಾಡ್ಲಾಕತ್ತೀನಿ. ಹಾಗೆ ಒಂದು ಕವರನ್ನು ಕಟ್ ಮಾಡಿಬಿಟ್ಟು ಎಲ್ಲ ಸೈಜು ಒಂದು ಫ್ಲವರ್ಸ್ ಒಂದು ದೊಡ್ಡದು ಚೆಂದು ಬರಬಾರ್ದು ಅಂಥೇಳಿ ಎಲ್ಲ ಒಂದೇ ರೀತಿಯಾಗಿ ಬರಲಿ ಅಂಥೇಳಿ ಈ ರೀತಿಯಾಗಿ ನಾನು ಪೆನ್ಸಿಲಿಂದ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದರಿಂದಾಗಿ ನಮ್ಗೆ ಎಲ್ಲ ಒಂದು ಡಿಸೈನ್ ಏನಂತಾರೆ ಒಂದೇ ರೀತಿಯಾಗಿ ಬರ್ತೈತಿ. ಇಲ್ಲಿ ಆಮೇಲೆ ಮಧ್ಯದಲ್ಲಿ ಒಂದು ಲೀಫ್ ಡಿಸೈನ್ ಅಥವಾ ಏನು ಮಾಡ್ಬೇಕಂತ ಹೇಳಿ ಆಮೇಲೆ ಇದನ್ನು ಫ್ಲವರ್ ಕಂಪ್ಲೀಟ್ ಆದ ನಂತರ ಮಾಡ್ತೀನಿ. ಹಾಗೆ ಒಂದೊಂದು ಡಿಸೈನ್ನ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ. ನಾನು ಪ್ರತಿಯೊಂದು ಸಲ ಹೇಳಕತ್ತೀನಲ್ಲ ಪಿಕೋ ಮಷಿನ್ ಮೇಲೆ ವರ್ಕನ್ನು ಸ್ಟಾರ್ಟ್ ಮಾಡೀನಿ ಅಂಥೇಳಿ. ಹಲವಾರು ಇವಾಗ ಬ್ಲೌಸನ್ನು ವರ್ಕ್ ಮಾಡಿದ ಮೇಲೆ ಸ್ಟಿಚಿಂಗ್ ಆಗಿರ್ಬೋದು, ವರ್ಕ್ ಮಾಡುವಾಗ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನೋಡ್ಲಾಕತ್ತೀರ, ಇದು ಈ ರೀತಿಯಾಗಿ ರೆಡ್ ಕಲರ ಒಂದು ಫ್ಲವರನ್ನ ರೆಡಿ ಮಾಡಿಕೊಂಡು ನೋಡಬೇಕು. ಇಲ್ಲೆಲ್ಲನೂ ಒಂದು ಗ್ರೀನು ರೆಡ್ ಯೂಸ್ ಮಾಡಿ ಇದನ್ನು ರೆಡಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಏನೈತಿಲ್ಲ ಒಂದು ರಫ್ ಸ್ಟಿಚ್ನ ಹಾಕ್ಕೊಂಡು ಹೋಗಿ ಆಮೇಲೆ ಒಂದು 2.5 ನಂಬರಲ್ಲಿ ಇದನ್ನ ಲೈನ್ನ ಹಾಕ್ಕೊಂಡು ಬರ್ತೀನಿ. ಇವಾಗ ಏನೈತಲ್ಲ ಇದನ್ನ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಬ್ಲೌಸ್ ಡಿಸೈನ್ಸ್ಗದು ಏನು ಯೂಸ್ ಮಾಡ್ತೀವಲ್ಲ ಆ ರೀತಿನ ಕ್ಯಾನ್ವಾಸ್ ತೊಗೊಂಡು ಇವಾಗ ಈ ಬಟ್ಟೆ ಕೆಳಗಡೆ ಹಾಕಿ ಇವಾಗ ವರ್ಕನ್ನು ನಾನು ಸ್ಟಾರ್ಟ ಮಾಡ್ತೀನಿ.
ಹಾಗೆ ದಿನ ಪ್ರಾಕ್ಟೀಸ್ ಇತ್ತು ಅಂತಂದರೆ ನಾವು ಇನ್ನು ಇದಕ್ಕಿಂತನೂ ಏನೈತಲ್ಲ ನೀಟಾಗಿ ಹಾಕ್ಬೋದು. ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಲೆಫ್ಟ್ ಸೈಡಲ್ಲಿ ವರ್ಕ್ ಚೆನ್ನಾಗಿ ಬಂತು. ಇವಾಗ ನೋಡ್ಲಾಕತ್ತೀರಲ್ಲ, ಇದು ಈ ಸೈಡಿಂದು. ಬಲಗಡೆ ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಅಂತ ಹೇಳಿ ಅನಿಸ್ತು. ಯಾಕಂತಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಅಂದರೆ ಒಂದಿನ ಬಿಟ್ಟು ಒಂದಿನ ಆದರೂ ಒಂದಿಟ್ಟು ನಾವು ಯಾವತ್ತಲ್ಲಾದರೂ ಔಟ್ಲೈನ್ ಹಾಕ್ಬೋದು. ಈ ರೀತಿಯಾಗಿ ಪ್ರಾಕ್ಟೀಸ್ ಇರಬೇಕು. ನಮ್ಗೆ ಪರ್ಫೆಕ್ಟ್ ಬರ್ಲಾತತಿ ಅಂಥೇಳಿ ನಾವು ಒಂದು ಸ್ವಲ್ಪ ದಿನ ಬಿಟ್ವಿ ಅಂತಂದ್ರೆ ಒಂದು ಸ್ವಲ್ಪ ನಮ್ಮ ಫ್ರೇಮ್ ಮೂಮೆಂಟ್ ಆಗಿರ್ಬೋದು ಈ ರೀತಿಯಾಗಿ ಆಗ್ತಿರ್ತೈತಿ. ನೋಡ್ಲಾಗ್ತಿರಲ್ಲ, ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಅಂದರೆ ಒಂದು ಸಾರಿ ಬ್ಲೌಸ್ ಇತ್ತು, ಅದ್ರ ಮೇಲೆ ವರ್ಕ್ ಹಾಕಬೇಕಿತ್ತು. ಹೀಗಾಗಿ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ನಾನು ಒಂದು ವೇಸ್ಟ್ ಬಟ್ಟೆ ಮೇಲೆ ಈ ಡಿಸೈನ್ನ ಡ್ರಾ ಮಾಡ್ಲಾಗ್ತೀನಿ. ಅಂದರೆ ಫಸ್ಟ್ ಟೈಮ್ ಈ ರೀತಿಯಾಗಿ ಡಿಸೈನ್ನ ನಾನು ಡ್ರಾ ಮಾಡ್ತಿರೋದು. ಅದಕ್ಕೆ ಇದ್ರ ಮೇಲೆ ವರ್ಕ್ ಮಾಡಿಬಿಟ್ಟು ಹಾಗೆ ಪ್ರಾಕ್ಟೀಸ್ ಮಾಡ್ದಂಗೂ ಆಯಿತು. ಬೇರೆ ಬ್ಲೌಸ್ ಮೇಲೆ ವರ್ಕ್ ಮಾಡಬೇಕು ಅಂದ್ಕೊಂಡು ಈ ರೀತಿಯಾಗಿ ಮಾಡ್ಲಾಕತ್ತೀನಿ. ಆಮೇಲೆ ಏನೈತಲ್ಲ, ಇವಾಗ ಮೊದಲಿಗೆ ನಮ್ಗೆ ಒಂದೆರಡು ದಿನ ಮಾಡಿ ವರ್ಕ್ ಬಂದರೆ ಇದು ತುಂಬಾ ಕಷ್ಟ ಅಂತ ಹೇಳ್ಬೋದು. ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀವಲ್ಲ ಆ ರೀತಿಯಾಗಿ ನಮ್ಗೆ ವರ್ಕ್ ಅನ್ನೋದು ನೀಟಾಗಿ ಬರ್ತೈತಿ. ಇವಾಗ ನೋಡ್ಲತ್ತಿರಲಿಲ್ಲ, ಈ ರೀತಿಯಾಗಿ ಪುಟ್ಟದಾಗಿ ಒಂದು ಫ್ಲವರ್ ಡಿಸೈನ್ನ ಮಾಡಿ ಇದು ಈ ರೀತಿಯಾಗಿ ಡ್ರಾ ಮಾಡಿಕೊಂಡು ಯಾವ ರೀತಿಯಾಗಿ ವರ್ಕ್ ಬರುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಅಂದರೆ ನಾವು ವೇರ್ ಮಾಡ್ತಕ್ಕಂಥ ಒಂದು ಬಟ್ಟೆ ಮೇಲೆ ವರ್ಕ್ ಮಾಡಿದ್ವಿ ಅಂತಂದರೆ ನಮಗೆ ಹಿಂದಿಂದ ಇದು ವರ್ಕ್ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತ ಹೆಂಗೆ ಮಾಡೋದು ಅಂತೇಳಿ ಅದಕ್ಕೆ ಇವಾಗ ಬೇರೆ ಬಟ್ಟೆ ಮೇಲೆ ಈ ರೀತಿಯಾಗಿ ವರ್ಕ್ ಮಾಡಿದ್ದಾದ ನಂತರ ಮತ್ತು ಪ್ರಾಕ್ಟೀಸು ಆಗುತ್ತೆ. ಅಂದರೆ ನಾವು ಇವಾಗ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಎಷ್ಟೊಂದು ಕಸ್ಟಮರ್ ಬ್ಲೌಸಸ್ ಕೂಡ ಸ್ಟಿಚಿಂಗ್ ಮಾಡೋ ಇರ್ತಾವೆ. ಹೀಗಾಗಿ ಆ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದ್ರ ಜೊತೆಗೇ ಈ ರೀತಿಯಾಗಿ ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಒಂದು 3 ಬ್ಲೌಸನ್ನು ನಾನು ವರ್ಕ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಆದ ನಂತರ ಒಂದು 3 ಬ್ಲೌಸು, 2 ಬ್ಲೌಸ್ ಏನೈತಲ್ಲ ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಿ ಆಮೇಲೆ ಸ್ಟಿಚ್ ಮಾಡೀನಿ. ಒಂದು ಬ್ಲೌಸ್ ಏನೈತಲ್ಲ ನಾನು ಬ್ಲೌಸನ್ನು ಸ್ಟಿಚ್ ಆದ ನಂತರ ಆಮೇಲೆ ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ವರ್ಕ್ ಮಾಡಿಬಿಟ್ಟು ಆಮೇಲೆ ಸೈಡ್ ಫಿಟ್ಟಿಂಗನ್ನು ಮಾಡಿದ್ದೀನಿ. ಈ ರೀತಿಯಾಗಿ ಕೂಡ ಮಾಡ್ಬೋದು. ಅಂದರೆ ಒಬ್ಬೊಬ್ಬರು ಸ್ಟಾರ್ಟಿಂಗ್ ಏನು ಟೈಲರಿಂಗ್ ಮಾಡ್ತಿರ್ತಾರೆ ಮತ್ತು ವರ್ಕ್ ಬ್ಲೌಸಿಗನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕನ್ಫ್ಯೂಸ್ ಆಗ್ತಿರುತ್ತೆ. ಇವಾಗ ಪ್ರಾಕ್ಟೀಸ್ ಮಾಡಿ ಏನೈತಲ್ಲ ಮೊದಲಿಗೆ ರೆಡಿ ಬ್ಲೌಸ್ ಮೇಲೆ ಹಾಕಿಬಿಟ್ಟು ಆಮೇಲೆ ಬರ್ತಾ ಏನೈತಲ್ಲ ಬ್ಲೌಸ್ ಮೇಲೆ ಹಾಕಿಬಿಟ್ಟು ಯಾವ ರೀತಿಯಾಗಿ ನಾವು ಮಾರ್ಕಿಂಗ್ ಮಾಡಬೇಕು, ಆಮೇಲೆ ವರ್ಕ್ ಮಾಡಿರ್ತಕ್ಕಂಥ ವರ್ಕನ್ನು ಯಾವ ರೀತಿಯಾಗಿ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಕ್ರಮೇಣವಾಗಿ ಗೊತ್ತಾಗ್ತೈತಿ. ಹೀಗಾಗಿ ಇವಾಗ ಏನೈತಲ್ಲ ಸಿಂಪಲ್ಲಾಗಿ ಫ್ಲವರು ಮತ್ತು ಲೀಫ್ ಡಿಸೈನ್ನ ಮಾಡಿಬಿಟ್ಟು ವರ್ಕ್ ಮಾಡೋಕ್ಕಂತೂ ಇವಾಗ ಪರ್ಫೆಕ್ಟಾಗಿ ಬರ್ಲಾತೈತಿ. ಮತ್ತು ಇದ್ರೊಳಗೆ ಒಂದು ವೆರೈಟಿ ಡಿಸೈನ್ಸ್ ಇರ್ತವೆ. ಟ್ರಯಾಂಗಲ್ ಶೇಪ್ ಆಗಿರ್ಬೋದು, ರೌಂಡ್ ಶೇಪ್ ಆಗಿರ್ಬೋದು, ಅವು ಕೂಡ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಿರ್ತವೆ. ಅಂದರೆ ಎಲ್ಲ ವರ್ಕ್ ಒಂದೇ ರೀತಿ ಬರ್ತಿರಂಗಿಲ್ಲ. ನಾವು ಎಲ್ಲ ರೀತಿಯೂ ವರ್ಕ್ ಮಾಡಿ ಪರ್ಫೆಕ್ಟ್ ಆದ ನಂತರ ನಾವು ಸ್ವಲ್ಪ ಟೈಮಿಂಗ್ ಕೊಟ್ಟು ಪ್ರಾಕ್ಟೀಸ್ ಅಂತೂ ಮಾಡಬೇಕಾಗ್ತೈತಿ. ಇವಾಗ ನಮ್ಗೆ ಕಡಿಮೆ ಅಮೌಂಟ್ ಒಳಗೆ ಒಂದು ಮಷಿನನ್ನು ತೊಗೊಂಡು ವರ್ಕ್ ಮಾಡ್ಲಿಕ್ಕಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಹಳ್ಳಿ ಒಳಗಾಗಿರ್ಬೋದು ಒಂದೊಂದು ಕಡೆ ಏನೈತಲ್ಲ ಈ ರೀತಿಯಾಗಿ ವರ್ಕ್ ಬ್ಲೌಸ ರೆಗ್ಯುಲರಾಗಿ ಬರ್ತಿರಂಗಿಲ್ಲ. ಇವಾಗ ದೊಡ್ಡ ಅಮೌಂಟ್ ಕೊಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡ್ವಿ ಅಂತಂದ್ರೆ ನಮಗೆ ರೆಗ್ಯುಲರಾಗಿ ಒಂದಿಷ್ಟು ಬ್ಲೌಸಸ್ ಕಂಟಿನ್ಯೂಸ್ ಆಗಿತ್ತು ಅಂತಂದ್ರೆ ನಮ್ಗೆ ಅದರಿಂದ ಲಾಭ ಅಂಥೇಳಿ ಅನಿಸ್ತೈತಿ. ಹೀಗಾಗಿ ನಾವು ಯಾವಾಗಲಾದರೂ ವಾರಕ್ಕೊಂದು, ವಾರಕ್ಕೆ 2 ಬ್ಲೌಸ್ ಈ ರೀತಿಯಾಗಿ ವರ್ಕ್ ಮಾಡ್ಲಾಕತ್ತೀವಿ ಅಂತಂದ್ರೆ ಈ ರೀತಿಯಾಗಿ ಮಷಿನ್ ತೊಗೊಂಡು ಬಂದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ. ಮತ್ತು ಏನೈತಲ್ಲ ಮಷಿನ್ ತೊಗೊಂಡು ಬಂದೀವಿ ವರ್ಕ್ ಸರಿಯಾಗಿ ಬರ್ತಿಲ್ಲ ಅನ್ನೋ ಆಗಿಲ್ಲ. ಯಾಕಂತಂದ್ರೆ ನೀವು ಪರ್ಫೆಕ್ಟಾಗಿ ನೀವು ತುಂಬಾ ಸ್ಟ್ರಗಲ್ ಪಡಬೇಕು. ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನೀವು 100% ನೀವು ವರ್ಕ್ ತುಂಬಾ ನೀಟಾಗಿ ಬರ್ತೈತಿ. ಇವಾಗ ನೋಡ್ಲಾಕತ್ತಿರ್ಬೋದು ಒಂದು ಸೈಡ್ ಏನೈತಲ್ಲ ನಾವು ಔಟ್ಲೈನ್ ಕೊಡುವಾಗ ನೋಡ್ತಾ ಇರ್ಬೋದಲ್ಲ, ಮೊನ್ನೆ ಒಬ್ಬರು ನಂಗೆ ಸಬ್ಸ್ಕ್ರೈಬರ ಕಮೆಂಟ್ ಮಾಡಿದ್ರು, ಹೆಂಗೆ ರೀ ಮತ್ತು ಎಂಬ್ರಾಯ್ಡ್ರಿ ಆರಿ ವರ್ಕ್ ಮಿಕ್ಸ್ ಮಾಡಿ ಹೆಂಗೆ ವರ್ಕ್ ಮಾಡ್ತೀರಿ ನೀವು ಅಂತ ಹೇಳಿದ್ರು. ಹೆಂಗಂತಂದ್ರೆ ಇವಾಗ ನೋಡ್ಲಾಕತ್ತೀರಲ್ಲ, ಇವಾಗ ಔಟ್ಲೈನ್ ಕೊಟ್ಟಿನಲ್ಲ, ಇದನ್ನು ನಾವು ನೀಡಲಿಂದ ತೊಗೊಂಡ್ಬಿಟ್ಟು ಔಟ್ಲೈನ್ ಕೊಡಲಿಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಹಿಡಿತೈತಿ. ಇದರಿಂದ ನಾವು ಬೇಗನೆ ಏನೈತಲ್ಲ ಔಟ್ಲೈನ್ ಕೊಡೋದಾಗಿರ್ಬೋದು, ಆಮೇಲೆ ಪುಟ್ಟದಾಗಿ ಲೀಫ್ ಡಿಸೈನ್ ಇರ್ತಾವಲ್ಲ, ಲೀಫ್ ಡಿಸೈನ್ನ ಹಾಕಿಬಿಟ್ಟು ಆಮೇಲೆ ನಾವು ಜರಿ ಥ್ರೆಡ್ಡು ಅಥವಾ ನಮಗೆ ಸಿಲ್ಕ್ ಥ್ರೆಡ್ಡು ಇತ್ತು ಅಂತಂದ್ರೆ ನಾವು ಒಂದು ಆರಿ ವರ್ಕ್ ನೀಡಲಿಂದ ಔಟ್ಲೈನ್ ಕೊಟ್ವಿ ಅಂತಂದ್ರೆ ತುಂಬಾ ನೀಟ್ ಆಗ್ತೈತಿ. ಆಮೇಲೆ ಲೀಫ್ ಫಿಲ್ಲಿಂಗ್ ಏನಂತಲ್ಲ ಕಡಿಮೆ ಟೈಮ್ ಒಳಗೆ ಕಂಪ್ಲೀಟ್ ಆಗ್ತೈತಿ. ವರ್ಕ್ ಕೂಡ ಕಂಪ್ಲೀಟ್ ಬೇಗನೆ ಮಾಡ್ಬೋದು. ಆ ರೀತಿ ಒಂದು ಬ್ಲೌಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ 1-2 ಬ್ಲೌಸ್ ಅದಾವ. ಈ ವರ್ಕ್ ಮಾಡಿಬಿಟ್ಟು ಆಮೇಲೆ ಆ ರೀತಿಯಾಗಿ ಒಂದು ಬ್ಲೌಸನ್ನು ವರ್ಕ್ ಮಾಡಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಎಲ್ಲೆಲ್ಲಿ ನಮ್ಗೆ ಬೀಡ್ಸ್ ಬೇಕಲ್ಲ ಅದನ್ನೂ ಕೂಡ ನಾವು ಅಟ್ಯಾಚ್ ಮಾಡ್ಬೋದು. ಇದರಿಂದ ಏನೈತಲ್ಲ ನಾವು
ಈ ಎಂಬ್ರಾಯ್ಡ್ರಿ ಜೊತೆಗೆ ಆರಿ ವರ್ಕ್ ನಮಗೆ ಬರ್ತಿತ್ತು ಅಂತಂದ್ರೆ ತುಂಬಾ ನಮ್ಗೆ ಹೆಲ್ಪ್ ಆಗ್ತತಿ ಅಂತ ಹೇಳ್ಬೋದು. ಇವಾಗ ಸ್ಟೋನ್ ಚೈನು ಬಾಲ್ ಚೈನ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು ಯಾವುದೊಂದು ವರ್ಕ್ ಮಾಡಲಿಕ್ಕೆ ಅಂತಂದರೆ ಇದ್ರ ಜೊತೆಗೆ ಆರಿ ವರ್ಕ್ ಬರ್ತಿತ್ತು ಅಂದರೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇದರಿಂದ ನಾನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಒಂದು ಬೋಟ್ನಿಕ್ ಡಿಸೈನ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಬ್ರೈಡಲ್ ಲುಕ್ ಕೊಡ್ತಕ್ಕಂಥ ಒಂದು ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನೋಡಬೇಕು, ಒಂದೆರಡು ಬ್ಲೌಸ್ ವರ್ಕ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಹೊರಗಡೆ ಕಸ್ಟಮರ್ ಬ್ಲೌಸಸ್ ಇರೋದರಿಂದ ಅವನು ನೋಡ್ಕೋಬೇಕು, ಈ ಕಡೆ ವರ್ಕ್ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಟೈಮಿಂಗ್ ಸಾಕಾಗ್ತಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಆರಿ ವರ್ಕು ಎಂಬ್ರಾಯ್ಡ್ರಿ ಮಿಕ್ಸ್ ಮಾಡಿ ಯಾವ ರೀತಿಯಾಗಿ ನಾನು ಟೈಮ್ನ ಸೇವ್ ಮಾಡಿಬಿಟ್ಟು ವರ್ಕನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ತಿಳಿಸ್ತೀನಿ. ಅಂದರೆ ಆರಿ ವರ್ಕ್ ಎಂಬ್ರಾಯ್ಡ್ರಿ ಜೊತೆಗೆ ಆರಿ ವರ್ಕ್ ಮಿಕ್ಸ್ ಮಾಡಿ ವರ್ಕ್ ಮಾಡಿದ್ವಿ ಅಂತಂದರೆ ಒಂದು ಸ್ವಲ್ಪ ಬ್ಲೌಸ್ದು ಏನೈತಲ್ಲ ಅಮೌಂಟ್ ಅನ್ನೋದು ಜಾಸ್ತಿ ಆಗ್ತೈತಿ. ಹೀಗಾಗಿ ಈ ರೀತಿಯಾಗಿ ನೋಡ್ಲಾಕತ್ತೀರ ಫೈನಲ್ ಆಗಿ ವರ್ಕ್ ಯಾವ ರೀತಿಯಾಗಿ ಬಂತು ಅಂತ ನೋಡ್ಬೋದು. ಇನ್ನೂ ಪ್ರಾಕ್ಟೀಸ್ ಬೇಕು, ಇನ್ನೂ ಇದಕ್ಕಿಂತನೂ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ. ಇನ್ನೂ ನಮ್ಗೆ ಮೂಮೆಂಟ್ ಆಗಿರ್ಬೋದು ಅಷ್ಟೊಂದು ಸರಿಯಾಗಿ ಬರದೇ ಕಾರಣಕ್ಕಾಗಿ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಂತ ನಾನು ಹೇಳ್ತೀನಿ. ವರ್ಕ್ ಯಾವ ರೀತಿಯಾಗಿ ಬಂತು ಫೈನಲ್ ಆಗಿ ನೋಡಿದ್ರಲ್ಲ, ಕಮೆಂಟ್ ಮಾಡಿರಿ. ಹಾಗೆ ಈ ಒಂದು ವರ್ಕ್ ಇಷ್ಟ ಆಯಿತು ಅಂತಂದ್ರೆ ಹಾಗೆ ಒಂದು ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಆಯ್ತಲ್ಲ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ. ನೆಕ್ಸ್ಟ್ ಏನೈತಲ್ಲ ಒಂದು ಬ್ಲೌಸ್ ಕಟ್ಟಿಂಗು ಅಥವಾ ಸ್ಟಿಚಿಂಗು ಅಥವಾ ಎಂಬ್ರಾಯ್ಡ್ರಿ ಯಾವುದಾದ್ರೂ ನಾನು ವಿಡಿಯೋ ಮಾಡಿರ್ತಾನಲ್ಲ ಅದನ್ನು ಖಂಡಿತವಾಗ್ಲೂ ನಾನು ಜಾಸ್ತಿ ಈ ಒಂದು ಚಾನಲ್ ಒಳಗೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋ ಹಾಕಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನೋಡಿದ್ರೆಲ್ಲ ಫೈನಲ್ ಆಗಿ ನೋಡ್ಲಕತ್ತೀರಿ. ಇನ್ನೂ ಇದಕ್ಕಿಂತನೂ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ವರ್ಕ್ ನೀಟಾಗಿ ಬರ್ಬೋದು. ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ಎಲ್ಲರೂ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.